ಮನೆಯಲ್ಲಿ ಚಿಕ್ಕವರು ದೊಡ್ಡವರು ಎಲ್ಲ ವಯಸ್ಸಿನವರು ಇರುವಾಗ ಅಡಿಗೆ ಮಾಡುವಂಥದ್ದು ತುಂಬ ಕಷ್ಟದ ಕೆಲಸ. ಯಾಕಂದರೆ ಬಾಯಿ ರುಚಿ ಒಬ್ಬೊಬ್ಬರದ್ದು ಒಂದೊಂದು ಥರ ಇರ್ತದೆ. ಅದು ಒಂದು ದಿನ ಮಾಡಿದಂಥದ್ದು ಇನ್ನೊಂದು ದಿನ ಇಷ್ಟ ಆಗೋದಿಲ್ಲ. ಇನ್ನು ಕೆಲವು ತರಕಾರಿಗಳು ಮಾತ್ರ ಕೆಲವರಿಗೆ ಇಷ್ಟ ಆಗ್ತದೆ, ಇದು ಇನ್ನೊಂದು ಸಮಸ್ಯೆ. ಹಾಗಿದ್ದಾಗ ಒಂದು ಸಾಂಬಾರು ಅಥವಾ ಒಂದು ಗಸಿ ತಯಾರು ಮಾಡಬೇಕಿದ್ರೆ ಎಲ್ಲರಿಗೂ ಇಷ್ಟ ಆಗುವಂತಹ ಒಂದು ಮಸಾಲೆ ನಾನಿವತ್ತು ಹೇಳ್ತೇನೆ. ಸಂಪುಷ್ಟಿ ಚಾನಲ್ ಸಬ್ಸ್ಕ್ರೈಬ್ ಮಾಡದಿದ್ದವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾನು ತುಂಬ ಸರಳವಾದಂತಹ ಕೆಲವೊಂದು ಟಿಪ್ಸ್ಗಳನ್ನು ಕೊಡ್ತಾ ಇರ್ತೇನೆ. ಇವತ್ತು ನಾನು ಗಸಿ ಮಾಡಬೇಕಿದ್ರೆ ನಾವು ಮಸಾಲೆ ಯಾವ ರೀತಿ ಮಾಡಿಕೊಳ್ಳೋದು ಅಂತ ಹೇಳ್ತೇನೆ. ಅದು ನೀವು ಈರುಳ್ಳಿ, ಟೊಮೆಟೊ ಅಥವಾ ಕ್ಯಾಪ್ಸಿಕಮ್, ಈರುಳ್ಳಿ ಈ ಥರದ ಕಾಂಬಿನೇಷನ್ಗಳಿಗೆ ಕೂಡ ಚೆನ್ನಾಗಿರ್ತದೆ. ಅಂತಹ ಒಂದು ಸುಲಭವಾದಂತಹ ಒಂದು ಮಸಾಲೆಯನ್ನು ನಾನು ಹೇಳ್ತೇನೆ. ನೀವು ತೆಂಗಿನಕಾಯಿ ಹಾಕಿಯೂ ಮಾಡ್ಬೋದು, ಹಾಕದೆಯೂ ಮಾಡ್ಬೋದು, ನೀರಾಗಿಯೂ ಮಾಡಿಕೊಳ್ಬೋದು, ಅಥವಾ ದಪ್ಪ ಗಸಿ ಟೈಪಲ್ಲಿಯೂ ಮಾಡಿಕೊಳ್ಬೋದು. ಅಂತಹ ಒಂದು ಸುಲಭವಾದಂತಹ ಒಂದು ಮಸಾಲೆ. ಓಕೆ, ನೋಡುವ. ನೀವು ಬಾದಾಮಿಯನ್ನು ಹಿಂದಿನ ದಿನವೇ ನೆನೆಸಿಟ್ಟುಕೊಂಡ್ರೂ ನಡೀತದೆ, ಅಥವಾ ಹೀಗೆ ನೀರು ಕುದಿಲಿಕ್ಕೆ ಇಟ್ಟು ಅದಕ್ಕೆ ಒಂದಿಷ್ಟು ಬಾದಾಮಿಯನ್ನು ಹಾಕಿ ಅದು ಚೆನ್ನಾಗಿ ಒಂದು ಕುದಿ ಬರಲಿ, ಆನಂತರ ಆಫ್ ಮಾಡಿ ಸೈಡಿಗೆ ಇಟ್ಟು ಬಿಡಿ. ನೋಡಿ, ಈ ರೀತಿ ಪದಾರ್ಥ ಮಾಡುವಾಗ ನಾವು ಬೆಣ್ಣೆಯನ್ನು ತಗೊಂಡ್ರೆ ತುಂಬ ರುಚಿಯಾಗಿರ್ತದೆ. ಬೆಣ್ಣೆ ಆಗುವುದೇ ಇಲ್ಲ ಅಂತ ಇದ್ದರೆ ಮಾತ್ರ ನೀವು ತೆಂಗಿನ ಎಣ್ಣೆಯನ್ನು ಅಥವಾ ಯಾವುದೇ ಎಣ್ಣೆಯನ್ನು ಬಳಸಿಕೊಳ್ಳಿ. ಬೆಣ್ಣೆ ಹಾಕಿದರೆ ತುಂಬ ರುಚಿಯಾಗಿರ್ತದೆ. ಬೆಣ್ಣೆ ಹಾಕಿದ ನಂತರ ಅದು ಬೆಣ್ಣೆ ಕರಗುವಾಗ ನಾನು ಹಾಕುವಂತಹ ಮಸಾಲೆಗಳನ್ನು ನೋಡಿಕೊಳ್ಳಿ. ಫಸ್ಟ್ ನಾನು ಈ ಬೆಳ್ಳುಳ್ಳಿ ಹಾಕ್ತೇನೆ. ಆನಂತರ ಅದರ ಜೊತೆಗೆ 2 ಸಣ್ಣ ಪೀಸು ಚಕ್ಕೆಯನ್ನು ತಗೊಂಡಿದ್ದೇನೆ. ಒಂದು 4-5 ಕಾಳುಮೆಣಸು ಅಥವಾ ಕರಿಮೆಣಸು ತಗೊಂಡಿದ್ದೇನೆ. ಒಂದು 4 ಲವಂಗ ತಗೊಂಡಿದ್ದೇನೆ. ಇದಿಷ್ಟನ್ನು ಫಸ್ಟ್ ಹಾಕ್ತೇನೆ. ಇದು ಸ್ವಲ್ಪ ಬಾಡಿದ ತಕ್ಷಣ ನಾನು ಈ ಹಸಿಮೆಣಸನ್ನು ಹಾಕಿ ಅದನ್ನು ಫ್ರೈ ಮಾಡ್ತೇನೆ. ಅನಂತರ ಈರುಳ್ಳಿಯನ್ನು ಹಾಕ್ತೇನೆ. ಯಾಕಂದರೆ ಅದರ ರುಚಿ ವ್ಯತ್ಯಾಸ ಇರ್ತದೆ. ನೀವು ಸುಮ್ಮನೆ ಹಸಿಯೇ ಗ್ರೈಂಡ್ ಮಾಡೋದಕ್ಕೂ ಫ್ರೈ ಮಾಡಿ ಗ್ರೈಂಡ್ ಮಾಡೋದಕ್ಕೂ ರುಚಿಯಲ್ಲಿ ತುಂಬ ವ್ಯತ್ಯಾಸ ಕಾಣಿಸ್ತದೆ. ಬೆಂಕಿಯನ್ನು ಸಣ್ಣ ಇಟ್ಕೊಳ್ಳಿ ನೀವು ಹೀಗೆ ಫ್ರೈ ಮಾಡುವಾಗ. ಹಸಿಮೆಣಸು ಸ್ವಲ್ಪ ಬೇಯುವಾಗ ಒಂದು ಸ್ವಲ್ಪ ಸ್ಮೆಲ್ ಬರ್ತದೆ, ನಿಮಗೆ ಗೊತ್ತಾಗ್ತದೆ ಬೆಂದಿದೆ ಅಂತ. ಈಗ ನೀವು ಈರುಳ್ಳಿಯನ್ನು ಹಾಕ್ಕೊಳ್ಳಿ. ಇದೊಂದು ಚೂರು ಅದರದ್ದು ಪರಿಮಳ ಇದೆಯಲ್ಲ, ಈರುಳ್ಳಿದೊಂದು ಘಾಟು ಸ್ಮೆಲ್, ಅದು ಸ್ವಲ್ಪ ಕಡಿಮೆ ಆಗ್ತದೆ ನೀವು ಹೀಗೆ ಹಾಕಿದ ನಂತರ. ಒಂದು ಸ್ವಲ್ಪ ಬಾಡಿದರೆ ಸಾಕು, ಅದೇನು ಗರಿ ಗರಿ ಆಗಬೇಕು ಅಂತೆಲ್ಲ ಏನಿಲ್ಲ. ಸ್ವಲ್ಪ ಅದು ಕಲರ್ ಚೇಂಜ್ ಆದ ಕೂಡಲೇ ನೀವು ಟೊಮೆಟೊವನ್ನು ಹಾಕಿ ಒಂದು ಸತಿ ತೊಳಸಿ ಮತ್ತು ಅದು ಹಾಗೆ ಇಟ್ಟುಕೊಂಡು ಸಾಕಾಗ್ತದೆ. ಹೆಚ್ಚು ಬೇಯಿಸುವಂಥ ಅವಶ್ಯಕತೆ ಬರುವುದಿಲ್ಲ. ಈಗ ಇದು ಸಾಕು, ಇದಾದದ್ದು. ಈಗ ಇದಕ್ಕೆ ನಾನು ಟೊಮೆಟೊ ಹಾಕ್ಕೊಳ್ತೇನೆ. ಇದೊಂದು ಸ್ವಲ್ಪ ಬಾಡಿದರೆ ಸಾಕು. ಸಣ್ಣ ಬೆಂಕಿಯಲ್ಲಿ 2 ನಿಮಿಷ ಮುಚ್ಚಿಡ್ತೇನೆ, ಆನಂತರ ಆಫ್ ಮಾಡ್ತೇನೆ. ಒಂದು ಸ್ವಲ್ಪ ನೀವು ಎಣ್ಣೆ ಅಥವಾ ಬೆಣ್ಣೆಯನ್ನು ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ರುಚಿಯಾಗಿರ್ತದೆ. ಇದು ಹೋಟೆಲ್ ಸ್ಟೈಲಿನ ಹಾಗೆ ಇರ್ತದೆ, ಮಕ್ಕಳಿಗೂ ತುಂಬ ಇಷ್ಟ ಆಗ್ತದೆ. ಸ್ವಲ್ಪ ಇಷ್ಟು ಬಾಡಿದರೆ ಸಾಕು, ಸರಿ. ಸ್ವಲ್ಪ ಅದರ ಸಿಪ್ಪೆ ಮೆತ್ತಗಾಗ್ತದಲ್ಲ, ಅಷ್ಟಾದರೂ ಸಾಕು. ಮತ್ತು ಅದು ಅದರಲ್ಲೇ ಇರಲಿ, ಸ್ವಲ್ಪ ತಣಿಲಿ ಅದು ಗ್ರೈಂಡ್ ಮಾಡುವ ಮೊದಲು. ಇದಕ್ಕೆ ಇಂಗು ಬೇಕಿದ್ದರೆ ಈಗಲೇ ಸ್ವಲ್ಪ ಇಂಗು ಹಾಕ್ಕೊಳ್ಬೋದು. ಇಂಗು ತುಂಬ ಇಷ್ಟ ಇದ್ದವರು ಇರ್ತಾರೆ, ಅವರು ಇಂಗು ಬೇಕಿದ್ದರೆ ಹಾಕ್ಕೊಳ್ಬೋದು. ಈಗ ಬಾದಾಮಿ ಎಷ್ಟು ಸುಲಭವಾಗಿ ಸುಲಿಲಿಕ್ಕೆ ಬರ್ತದೆ ನೋಡಿ. ಅದರ ಸಿಪ್ಪೆಯನ್ನೆಲ್ಲ
ತೆಗೆದು ನಾನು ಅದರ ಜೊತೆಗೆ ಗ್ರೈಂಡ್ ಮಾಡಲಿಕ್ಕಿದೆ. ಅದು ಆ ಮಸಾಲೆ ಜೊತೆಗೆ ಇದನ್ನು ಗ್ರೈಂಡ್ ಮಾಡಿದರೆ ನೀವು ಮತ್ತೆ ತೆಂಗಿನಕಾಯಿ ಹಾಕದಿದ್ರೂ ತೊಂದರೆ ಇಲ್ಲ. ಮತ್ತು ಯಾವುದೇ ಸಾಂಬಾರಿಗೆ ನೀವು ಈ ಥರದ ಮಸಾಲೆ ಮಾಡಿಕೊಂಡು ಪದಾರ್ಥ ಮಾಡ್ಬೋದು. ಈಗ ಇದನ್ನು ಗ್ರೈಂಡ್ ಮಾಡ್ಕೊಳ್ಳುವಾಗ ಜಾಸ್ತಿ ನೀರು ಹಾಕ್ಕೊಳ್ಬೇಡಿ. ಫಸ್ಟಿಗೆ ಸುಮ್ಮನೆ 2 ಸತಿ ರೌಂಡ್ ತಿರುಗಿಸಿ ಅನಂತರ ಸ್ವಲ್ಪ ನೀರು ಹಾಕ್ಕೊಳ್ಳಿ ಬೇಕಿದ್ರೆ. ನೋಡಿ, ಇದೀಗ ನಯವಾಗಿ ಗ್ರೈಂಡ್ ಮಾಡಿದ್ದೇನೆ. ಹದವಾದ ಪರಿಮಳವೂ ಇದೆ ಇದಕ್ಕೆ. ಇದನ್ನು ನೀವು ಯಾವುದೇ ತರಕಾರಿ ಬೇಯಿಸಿಕೊಂಡದ್ದಕ್ಕೆ ನೀವು ಹಾಕಿ ಕುದಿಸುವಾಗ ನೀವು ಫಸ್ಟಿಗೆ ಜಾಸ್ತಿ ನೀರು ಹಾಕ್ಕೊಳ್ಬೇಡಿ. ಸ್ವಲ್ಪ ನೀರು ಹಾಕ್ಕೊಂಡು ಅದು ಕುದಿಸುವಾಗ ನೀವು ನೋಡಿಕೊಳ್ಳಿ, ನಿಮಗೆ ಇದು ಇನ್ನೂ ದಪ್ಪ ಬರ್ತದೆ ಇದು ಕುದಿಯುವಾಗ. ಯಾಕಂದರೆ ಇದಕ್ಕೆ ನಾವು ಬಾದಾಮಿ ಹಾಕಿದ್ದೇವಲ್ಲ, ಹಾಗಾಗಿ ಕುದಿಯುವಾಗ ನೀವು ನೋಡ್ತಾ ನಿಮಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕು ಅಷ್ಟಕ್ಕೆ ನೀರು ಹಾಕ್ಕೊಳ್ಳಿ. ನೀವು ಬೇಳೆ ಹಾಕಿದರೆ ನೀವು ಮತ್ತೆ ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಳ್ಬೋದು. ಬೇಳೆ ಹಾಕದೆ ಬರೇ ತರಕಾರಿಗೂ ಕೂಡ ಇದು ತುಂಬ ರುಚಿಯಾಗ್ತದೆ. ಚಪಾತಿಗೆ, ಪೂರಿಗೆ, ಯಾವುದಕ್ಕೆ ಬೇಕಿದ್ರೂ ಸ್ವಲ್ಪ ದಪ್ಪ ಸಾಂಬಾರು ಬೇಕಾದಾಗ ನೀವು ಖಂಡಿತವಾಗಿ ಹೀಗೆ ಮಾಡ್ಕೊಳ್ಬೋದು. ಇನ್ನು ತೆಂಗಿನಕಾಯಿ ಹಾಕಿಕೊಂಡು ಮಾಡ್ಬೋದಾ ಅಂತ ಕೆಲವರಿಗೆ ಡೌಟ್ ಬರ್ಬೋದು. ತುಂಬ ತೆಂಗಿನಕಾಯಿ ಬೇಡ. ಈಗ ನಾನು ಇಷ್ಟು ಮಸಾಲೆ ಮಾಡಿದ್ನಲ್ಲ, ಇದಕ್ಕೆ 2 ಸ್ಪೂನ್ ಅಥವಾ 3 ಸ್ಪೂನಿನಷ್ಟು ನಾವು ತೆಂಗಿನಕಾಯಿ ಹಾಕ್ಕೊಂಡ್ರೆ ಅದು ಕೂಡ ಒಂದು ವಿಶೇಷವಾದಂತಹ ರುಚಿಯನ್ನು ಕೊಡ್ತದೆ. ನೀವು ಬೇರೆ ಬೇರೆ ರೀತಿಯಲ್ಲಿ ಟ್ರೈ ಮಾಡಲಿಕ್ಕೆ ಅಭ್ಯಾಸ ಮಾಡಿ, ಆಗ ನಿಮಗೆ ಗೊತ್ತಾಗ್ತದೆ ಏನು ಡಿಫ್ರೆನ್ಸ್ ಅಂತ. ಖಂಡಿತವಾಗಿ ಈ ಥರದಲ್ಲಿ ಮಾಡಿದರೆ ಎಲ್ಲರಿಗೂ ಇಷ್ಟ ಆಗ್ತದೆ ಇದು. ಯಾಕಂದರೆ ಇದು ಅತಿಯಾದಂತಹ ಪರಿಮಳವೂ ಇರೋದಿಲ್ಲ, ಅತಿಯಾದ ಮಸಾಲೆಯೂ ಅಲ್ಲ, ಇದು ಹದವಾಗಿರ್ತದೆ. ನಿಮಗೆ ಬೇಕಿದ್ರೆ ನೀವು ಇನ್ನೂ ಸ್ವಲ್ಪ ಜಾಸ್ತಿ, ನೀವು ತೆಂಗಿನಕಾಯಿ ಹಾಕೋದಿಲ್ಲ ಅಂತಾದರೆ ಇನ್ನೊಂದು 4 ಬಾದಾಮಿ ಬೇಕಿದ್ರೆ ಸೇರಿಸಿಕೊಳ್ಬೋದು. ಅಷ್ಟು ಪದಾರ್ಥ ಮಾಡುವಾಗ ಇದೊಂದು 3 ಜನಕ್ಕೆ ಆರಾಮ್ಸೆ ತಿನ್ನುವ ಹಾಗೆ, ಚಪಾತಿಗೆ, ಅನ್ನಕ್ಕೆ, ಯಾವುದಕ್ಕಾದರೂ ಆರಾಮಕ್ಕೆ ಊಟ ಮಾಡುವಷ್ಟು ಗಸಿಯನ್ನು ಇದರಲ್ಲಿ ತಯಾರು ಮಾಡ್ಬೋದು ನೀವು ತರಕಾರಿಯಲ್ಲಿ. ಕೊನೆಯಲ್ಲಿ ಕುದಿಸುವಾಗ ಸ್ವಲ್ಪ ಬೆಣ್ಣೆ ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಒಂದು ಸತಿ ಕುದಿ ಬರಲಿ, ಮತ್ತು ಆಫ್ ಮಾಡಿ.